ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. 4 ಜನ ನೋಡಿದ್ರೆ ಏನ್ ಅನ್ಕೊಂತಾರೆ, 4 ಜನ ನೋಡಿದ್ರೆ ಯಾವ ರೀತಿ ಮಾತಾಡ್ತಾರೆ, ಈ ಸಾಲನ್ನ ಖಂಡಿತವಾಗ್ಲೂ ನಿಮ್ಮ ಜೀವನದ ಯಾವ್ದಾದ್ರು ಒಂದು ಹಂತದಲ್ಲಿ ನೀವು ಕೇಳೇ ಇರ್ತೀರ. ಇವತ್ತ್ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂತಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಇಂಟ್ರೆಸ್ಟಿಂಗ್ ಕಥೆನ ಇವತ್ತಿನ ಈ ಎಪಿಸೋಡ್ ನಲ್ಲಿ ತಗೊಂಡ್ ಬಂದಿದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ಪದ್ಮ ಅಂತ ಒಂದು ಹಳ್ಳಿಯ ಹುಡುಗಿ. ಆಕೆ ತನ್ನ ವಿದ್ಯಾಭ್ಯಾಸ ಮುಗಿಸಿದ ನಂತರ ಕೆಲಸಕ್ಕೆ ಅಂತ ಹೇಳಿ ಬೆಂಗಳೂರಿಗೆ ಬರ್ತಾಳೆ. ಆಕೆ ವಿದ್ಯಾವಂತೆ, ಪರೀಕ್ಷೆಯಲ್ಲಿ ಒಳ್ಳೆ ಅಂಕಗಳನ್ನು ಕೂಡ ತಗೊಂಡಿರ್ತಾಳೆ. ಹಾಗಾಗಿ ಆಕೆಗೆ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ. ಪದ್ಮಾಳದ್ದು ಮಧ್ಯಮ ವರ್ಗದ ಕುಟುಂಬ. ಹಾಗಾಗಿ ಆಕೆಗೆ ಬರ್ತಿದ್ದಂತಹ ತಿಂಗಳ ಸಂಬಳದಲ್ಲಿ ಆಕೆ ಒಂದಷ್ಟು ಮೊತ್ತವನ್ನ ಆಕೆಯ ತಂದೆ ತಾಯಿಗೆ ಅಂತ ಕಳಿಸ್ತಾ ಇರ್ತಾಳೆ. ಇನ್ನೊಂದಷ್ಟು ಹಣವನ್ನ ಆಕೆಯ ಪಿಜಿಗೋಸ್ಕರ ಹಾಗೆ ಆಕೆಯ ಊಟ ತಿಂಡಿಗೋಸ್ಕರ ಖರ್ಚು ಮಾಡ್ತಾ ಇರ್ತಾಳೆ. ಪದ್ಮಾಳ ತಂದೆ ತಾಯಿಗೆ ಇದ್ದದ್ದು ಒಂದು ಆಸೆ. ಹೇಗಿದ್ರು ಮಗಳು ಈಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಒಂದು ಒಳ್ಳೆ ವರವನ್ನ ನೋಡಿ ಆಕೆಗೆ ಮದುವೆಯನ್ನ ಮಾಡಿದ್ರೆ ನಮ್ಮ ಜವಾಬ್ದಾರಿ ಮುಗಿಯುತ್ತೆ ಅಂತ. ಹೇಳ್ಕೊಳ್ಳೋದಕ್ಕೆ ಒಳ್ಳೆ ಕೆಲ್ಸ ಇದ್ರೂ ಸಹ ಪದ್ಮಾಳಿಗೆ ಒಂದು ಕೊರಗಿರುತ್ತೆ. ಅದೇನಂತ ಹೇಳಿದ್ರೆ, ನಾನೇನಾದ್ರೂ ಒಂದು ಸಾಧಿಸ್ಬೇಕು, ನನ್ನದೇ ಆದಂತ ಒಂದು ಹೆಸರನ್ನ ಮಾಡ್ಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ಎಷ್ಟೋ ಬಾರಿ ಆಕೆಯ ತಾಯಿ ಜೊತೆ ಫೋನ್ ಅಲ್ಲಿ ಹೇಳ್ಕೊಂಡಿರ್ತಾಳೆ. ಆದ್ರೆ ಆ ಮಾತನ್ನ ಹೇಳ್ದಾಗ್ಲೆಲ್ಲ ಆಕೆಯ ತಾಯಿ ಹೇಳ್ತಾ ಇದ್ದದ್ದು ಒಂದೇ ಮಾತು, ನೋಡಮ್ಮ ಪದ್ಮ, ಈ ರೀತಿ ಆದಂತಹ ಕೆಲಸವನ್ನೇನಾದ್ರೂ ನೀನ್ ಮಾಡೋಕೆ ಹೊರಟ್ರೆ 4 ಜನ ನೋಡಿದವರು ಏನ್ ಮಾತಾಡ್ತಾರೆ, 4 ಜನ ಯಾವ ರೀತಿ ಅನ್ಕೋತಾರೆ ಅನ್ನುವಂಥದ್ದು. ತಂದೆ ತಾಯಿಯ ಪ್ರೋತ್ಸಾಹನೇ ಇಲ್ಲ ಅಂತ ಆದ್ಮೇಲೆ ನಾನ್ ಯಾಕೆ ನನ್ನ ಕನಸುಗಳನ್ನ ಇನ್ನಷ್ಟು ದೊಡ್ಡದು ಮಾಡ್ಕೋಬೇಕು ಅಂತ ಹೇಳಿ ಆಕೆ ಸುಮ್ಮನಾಗ್ತಾಳೆ. ಆದ್ರೆ ದಿನ ಕಳೆದ ಹಾಗೆ ಆಕೆಯ ತಂದೆ ತಾಯಿಯ ಒತ್ತಡ ಹೆಚ್ಚಾಗತ್ತೆ. ಅದೇ ಮದ್ವೆ ಮಾಡ್ಕೋ ಅಂತ. ಕೊನೆಗೆ ಆಕೆ ನಿರ್ಧಾರ ಮಾಡ್ತಾಳೆ, ಯಾವುದೇ ಕಾರಣಕ್ಕೂ ಕೂಡ ನನ್ನ ಆಸೆ ಕನಸುಗಳನ್ನ ಈಡೇರಿಸಿಕೊಳ್ಳದೆ ನಾನು ಮದ್ವೆ ಮಾಡ್ಕೊಳ್ಳೋದಿಲ್ಲ ಅಂತ. ಹಾಗೆ ಆಕೆಯ ನಿರ್ಧಾರವನ್ನ ಖಡಾಖಂಡಿತವಾಗಿ ತಂದೆ ತಾಯಿಯ ಮುಂದೆ ಹೇಳ್ತಾಳೆ. ಆ ಮಾತನ್ನ ಕೇಳ್ತಾ ಇದ್ದ ಹಾಗೇನೆ ಆಕೆಯ ತಂದೆ ತಾಯಿ ಅವಳ ಮೇಲೆ ಸಿಟ್ಟು ಮಾಡ್ಕೋತಾರೆ. ಅಂದಿನಿಂದ ಆಕೆಯ ಜೊತೆ ಮಾತನ್ನು ಕೂಡ ಬಿಡ್ತಾರೆ. ಬರೋಬ್ಬರಿ 2 ವರ್ಷಗಳ ಕಾಲ ಪದ್ಮಾಳ ತಂದೆ ತಾಯಿ ಆಕೆಯ ಜೊತೆ ಮಾತೇ ಆಡೋದಿಲ್ಲ. ಒಂದು ಕಡೆ ತಾನಿದ್ದಂತಹ ಕಂಪನಿಯಲ್ಲಿ ಕೆಲಸವನ್ನು ಮಾಡಿಕೊಳ್ಳುತ್ತಾ ಮತ್ತೊಂದು ಕಡೆ ಆಕೆಯ ಕನಸಿನ ಬಗ್ಗೆ ಕೂಡ ಪದ್ಮ ಗಮನ ಹರಿಸ್ತಾಳೆ. ಪದ್ಮಾಳಿಗೆ ಇದ್ದದ್ದು ಒಂದು ಕನಸು. ಅದೇನಂದ್ರೆ ಆಕೆಯ ಸ್ವಂತ ಬಿಸ್ನೆಸ್, ಸೀರೆ ಬಿಸ್ನೆಸ್ ಮಾಡ್ಬೇಕು ಅಂತ. ಈ 2 ವರ್ಷಗಳ ಅವಧಿಯಲ್ಲಿ ಆಕೆ ಕೆಲಸದ ಜೊತೆಗೆ ತನ್ನ ಕನಸಿನ ಬಗ್ಗೆ ಕೂಡ ಗಮನವನ್ನ ಹರಿಸ್ತಾಳೆ. ಹಾಗೆ ಅದಕ್ಕೆ ಬೇಕಾಗುವಂತಹ ತಯಾರಿಯನ್ನು ಕೂಡ ಮಾಡ್ತಾಳೆ. ದಿನ ಕಳೆದ ಹಾಗೆ ಆಕೆಯ ಬಿಸ್ನೆಸ್ ಕೂಡ ಚೆನ್ನಾಗಿ ಆಗತ್ತೆ. ಕೊನೆಗೆ ಆಕೆ 3 ತಿಂಗಳ ಕಾಲ ಕೆಲಸದಲ್ಲಿ ದುಡಿತಾ ಇದ್ದಂತಹ ಸಂಬಳವನ್ನ ಆಕೆ ತನ್ನ ಬಿಸ್ನೆಸ್ ನಲ್ಲಿ ಒಂದೇ ತಿಂಗಳಿಗೆ ಪಡಿತಾಳೆ. ಪದ್ಮಾಳ ತಂದೆ ತಾಯಿ ಇದ್ದಂತಹ ಹಳ್ಳಿಯಲ್ಲಿ ಮಹಿಳೆಯರಿಗೋಸ್ಕರ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡಿರ್ತಾರೆ. ಅದರಲ್ಲಿ ಮಹಿಳೆಯರು ಸ್ವಾವಲಂಬಿಗಳಾಗಿ ದುಡಿಯೋದು ಹೇಗೆ, ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳೋದು ಹೇಗೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿರ್ತಾರೆ. ಆಯೋಜಕರು ಒಬ್ಬ ಚೀಫ್ ಗೆಸ್ಟ್ ಅನ್ನು ಕೂಡ ಕರೆಸಿರ್ತಾರೆ. ಅದ್ ಮತ್ತಾರು ಅಲ್ಲ, ಪದ್ಮ. ಅಷ್ಟು ದೊಡ್ಡ ವೇದಿಕೆಯಲ್ಲಿ ಪದ್ಮ ನಿಂತದ್ದನ್ನ ನೋಡಿ ಆಕೆಯ ತಂದೆ ತಾಯಿಗಳ ಕಣ್ಣು ತುಂಬಿಕೊಳ್ಳುತ್ತೆ. ಆಕೆ ವೇದಿಕೆಯ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಮೊದಲು ಬಂದು ನಿಲ್ಲೋದೆ ಆಕೆಯ ತಂದೆ ತಾಯಿಯ ಮುಂದೆ. ಅವಳನ್ನ ಕಂಡಾಗ ಅವಳ ಪೋಷಕರಿಗೆ ಹೆಮ್ಮೆ ಅನ್ಸುತ್ತೆ. ಮಗಳ ಕನಸಿಗೆ ನಾವು ಸಹ ಬೆಂಬಲವಾಗಿ ನಿಲ್ಬೇಕಿತ್ತು, ಆಕೆಗೆ ಪ್ರೋತ್ಸಾಹವನ್ನ ಕೊಡಬೇಕಿತ್ತು ಅಂತ ಅವರಿಗೆ ಆಗ ಅನಿಸುತ್ತೆ. ಆಗ ಪದ್ಮಾಳ ತಾಯಿ ಅವಳಿಗೊಂದು ಮಾತನ್ನ ಹೇಳ್ತಾರೆ, ಮಗಳೇ, ಯಾರು ನಿನ್ನ ಬೆಂಬಲಕ್ಕೆ ಇಲ್ಲದೆ ಇದ್ದಾಗಲೂ ಕೂಡ ನೀನು ನಿನ್ನ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ಇವತ್ತು ಈ ಹಂತಕ್ಕೆ ಬಂದಿದ್ದೀಯ. ನಾವು ನಿನ್ನನ್ನು ನಂಬೋದಕ್ಕಿಂತ ಹೆಚ್ಚಾಗಿ ಈ ಸಮಾಜದಲ್ಲಿ ಇರುವಂತಹ 4 ಜನರು ಹೇಗ್ ಅನ್ಕೊಂತಾರೋ, ಏನ್ ಮಾತಾಡ್ತಾರೋ ಅನ್ನುವಂತಹ ಭಯದಲ್ಲೇ ಇದ್ವಿ. ಇಂದಿನಿಂದ ಈ ತಪ್ಪು ನಾವು ಮಾಡೋದಿಲ್ಲ. ನಿನ್ನ ಕನಸಿಗೆ ನಮ್ಮ ಬೆಂಬಲವಿದೆ, ನಮ್ಮ ಪ್ರೋತ್ಸಾಹ ಇದೆ ಅಂತ. ಸ್ನೇಹಿತರೆ, ಎಷ್ಟೋ ಬಾರಿ ನಾವು ಏನನ್ನಾದರೂ ಮಾಡ್ಬೇಕು ಅಂತ ಹೊರಟಾಗ ನಮ್ಮನ್ನು ಕಾಡುವಂತಹ ಮೊದಲನೇ ಯೋಚನೆ, 4 ಜನ ನೋಡಿದ್ರೆ ಏನ್ ಅನ್ಕೊಂತಾರೆ, 4 ಜನ ನೋಡಿದ್ರೆ ಹೇಗ್ ಮಾತಾಡ್ತಾರೆ ಅಂತ. ಹಾಗಿದ್ರೆ ನಮ್ಮ ಜೀವನವನ್ನ ನಾವು ಈ 4 ಜನರಿಗೋಸ್ಕರ ಅಂತ ಮುಡಿಪಾಗಿಡ್ಬೇಕಾ, ಅಥವಾ ಈ 4 ಜನರನ್ನ ಮೆಚ್ಚಿಸೋದಕ್ಕೋಸ್ಕರ ಅಂತ ನಾವು ಬದುಕ್ಬೇಕಾ?
ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೆದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ಮರಿದೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಸ್ಫೂರ್ತಿಯನ್ನ ನೀಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.